ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಆಚೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಅಮ್ಮನ ಸ್ಕೂಲ್ ಬಿಟ್ಟಿದ್ದಾದಮೇಲೆ ಮಾಡ್ತಾ ಇರೋವಂಥ ವ್ಲಾಗ್ ಇದು. ನಾನು ಚಿಕ್ಕವನು ಎಲ್ಲೋ ಹೋಗ್ಬೇಕಂತ ರೆಡಿ ಆಗಿದ್ವಿ. ನಾನು ಅಪ್ಪು ಮಾತ್ರ ಹೋಗ್ತಾ ಇದ್ದೀವಿ. ನಮ್ಮೂರು ಆಚೆ ಹೋಗಿದ್ದಾರೆ, ಸರಿ ಅಂತ ರೆಡಿ ಆದ್ವಿ. ಇವನಂತೂ ರೆಡಿ ಆಗೋದಕ್ಕೆ ನನಗೆ ಕೊಡ್ತಾ ಇಲ್ಲ. ನಾನು ತುಂಬ ಇಷ್ಟಪಟ್ಟು ತಂದಿದ್ದಂಥ ಡ್ರೆಸ್ಸು ನೋಡಿ, ತುಂಬ ಇಷ್ಟಪಟ್ಟು ತಂದಿದ್ದ ಡ್ರೆಸ್ಸು ತುಂಬ ಚೆನ್ನಾಗಿದೆ. ವಿಶಾಲ್ ಮಠದಲ್ಲಿ ತಂದಿದ್ದು ಅಪ್ಪುಗೆ. ತಲೆಗೆ ಸ್ನಾನ ಮಾಡಿಸಿದ್ದೀನಿ, ಆದ್ರೂ ನಿದ್ದೆ ಅಂತೂ ಮಾಡ್ತಾ ಇಲ್ಲ. 5 ದಿನ ಆಗಿತ್ತು ಗ್ಯಾಸ್ ಎಲ್ಲ ಖಾಲಿಯಾಗಿ ಸಿಲಿಂಡರು. 6ನೇ ದಿನ ಇವತ್ತು ಗ್ಯಾಸ್ ಸಿಲಿಂಡರ್ ಬಂದಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಿಟಿಯಲ್ಲಿ ನಾವು ಇದ್ಕೊಂಡೆ ನಮಗೆ 6 ದಿನ ಬೇಕಾಗಿದೆ ಗ್ಯಾಸ್ ಸಿಲಿಂಡರ್ ತಲುಪಿಸೋಷ್ಟರೊಳಗಡೆ. ಹಳ್ಳಿಯಲ್ಲಿ ಜನ ಪಾಪ ಅದು ಬೇರೆ ಮಳೆಗಾಲ, ಸೌದೆ ಬೇರೆ ಸಿಗೋದು ಕಷ್ಟ ಆಗುತ್ತೆ. ಈ ಗ್ಯಾಸ್ ಖಾಲಿ ಆದರೆ ಏನಪ್ಪ ಮಾಡೋದಂತೂ ತುಂಬಾ ನನಗೆ ಬೇಜಾರಾಗ್ತಾ ಇತ್ತು. ನಮ್ಮವ್ರ ಜೊತೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸರಿ, ಒಂದು ಈವೆಂಟ್ ಇದೆ ಅಂತ ರೆಡಿ ಆಗೋಣ ಅಂತ ಬಂದು ಒಬ್ಬಳೇ ಇದ್ದೆ ನಾನು. ಅಮ್ಮ ಸ್ಕೂಲ್ಗೆ ಹೋಗಿದ್ದಾಳೆ, ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಔದುಂಬರ ಇದ್ದಿದ್ರೆ ಪಾಪನ ಅವಳು ಸ್ವಲ್ಪ ನೋಡ್ಕೊತಾ ಇದ್ಲು. ಡ್ರೆಸ್ ಮಾಡಿದ್ದೀನಿ, ಆದರೆ ನನಗೆ ಡ್ರೆಸ್ ಮಾಡ್ಕೊಳ್ಳೋಕೆ ಕೊಡ್ತಾ ಇಲ್ಲ. ಅವನು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾನೆ. ಏನದು ಎಲ್ರಿಗೂ ಹಾಯ್ ಮಾಡು. ಹಾಯ್, ಬೇಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಮಮ್ಮಿ ಚಾನಲ್ಗೆ ಅಂತ ಹೇಳು. ನಾನಿವತ್ತು 12 ಗಂಟೆಗೆ ಲೈವ್ ಬರಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಅಕಸ್ಮಾತಾಗಿ ಬರಲಿಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಮ್ಮವ್ರು ಬೇರೆ ಆಚೆ ಹೋದ್ರು. ಇವನು ನಿದ್ದೆನೇ ಮಾಡಲಿಲ್ಲ, ತಲೆಗೆ ಸ್ನಾನ ಮಾಡಿಸ್ದೆ ನಾನೇ ಇವತ್ತು. ನೋಡಿ, ಬೆಳಗ್ಗೆಯಿಂದ ಪಾಪ ನಿದ್ದೆ ಮಾಡಲೇ ಇಲ್ಲ. ಅಚ್ಚ ಏನರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ನಾಳೆ 12 ಗಂಟೆಗೆ ನಾನು ಲೈವ್ ಬರ್ತೀನಿ. ಏನರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಸೋಷಿಯಲ್ ಮೀಡಿಯಾ ಯೂಸೇಜ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ. ಮೊದಲು ನಾನು ಏನಿದು ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿದಾಗ ನಮ್ಮ ಫ್ರೆಂಡ್ಸಲ್ಲಿ ಒಂದಷ್ಟು ಜನ ಬೇಡ, ನೀನು ಯೂಟ್ಯೂಬ್ ಚಾನಲ್ ಮಾಡೋದು ಬೇಡ ಅಂತ ಅನ್ನೋದಕ್ಕಿಂತ ಅವರು ಒಳ್ಳೆ ಕಂಟೆಂಟ್ ಕೊಡು, ಇಲ್ಲ ಯಾವುದಾದ್ರೂ ಪಾಠ ಮಾಡೋದು, ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡೋದಾಗಲಿ, ಪಾಠ ಮಾಡೋದ್ರ ಬಗ್ಗೆ ಆಗಲಿ, ಈ ಥರದ ಬಗ್ಗೆ ಮಾತಾಡು ಅಂತಲೇ ಹೇಳಿದ್ರು. ಈಗ ನನ್ನ ಮಗುನ ಹಾಕ್ಕೊಂಡು ಅಷ್ಟೆಲ್ಲ ಮಾಡ್ಲಿಕ್ಕೆ ನಿಜವಾಗ್ಲೂ ನನಗಾಗಲ್ಲ. ಈ ಥರದ್ದು ವಿಡಿಯೋಸು, ಕಂಟೆಂಟು ಮತ್ತು ಯಾರ್ಯಾರು ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲೆಲ್ಲ, ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮಕ್ಕಳನ್ನ ನೋಡಿಕೊಂಡು ವಿಡಿಯೋಸ್ ಮಾಡಿ ಆ ಎಡಿಟಿಂಗ್ ಮಾಡೋದು, ಇದೆಲ್ಲ ತುಂಬ ಕಾಪಿರೈಟ್ ಇಶ್ಯೂಸ್ ಆಗೋದು ತುಂಬಾ ಕಷ್ಟ. ಇದನ್ನೆಲ್ಲ ಅವ್ರಿಗೆ ಹೇಗೆ ನಿಭಾಯಿಸ್ತಾರೋ ನನಗಂತೂ ಗೊತ್ತಿಲ್ಲ. ನನಗಂತೂ ತುಂಬ ಕಷ್ಟ ಆಗಿದೆ. ಅದು ನಮ್ಮವರು ಮೆಂಟಲಿ ನಂಗೆ ಸಪೋರ್ಟ್ ಮಾಡಿನೂ ವಿಡಿಯೋಸ್ ನಾನು ದಿನಾನೂ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಏನು ಮಾಡೋದು. ಇವತ್ತು ಲೈವ್ ಬರ್ತೀನಿ ಅಂತ ಹೇಳಿದೆ. ಅಪ್ಪು ನೋಡಿದ್ರೆ ಎದ್ದು ಕೂತ್ಕೊಂಡಿದ್ದಾನೆ. ಗ್ಯಾಸ್ ಬೇರೆ ಬಂದಿರಲಿಲ್ಲ ಅಷ್ಟೊತ್ತಿಗೆ. ಅವ್ರು ಬೇರೆ ಗ್ಯಾಸ್ ಡೆಲಿವರಿ ಬಾಯ್ ಬರ್ತೀನಿ ಅಂತ ಕಾಲ್ ಮಾಡಿದ್ದು. ನಾನು ಅವ್ರಿಗೆ ವೆಯ್ಟ್ ಮಾಡ್ಕೊಂಡಿದ್ದೆ. ಅಕಸ್ಮಾತ್ ನಾನು ಲೈವ್ ಬಂದರೆ ಮತ್ತೆ ಅವರು ಬಂದು ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಲೈವ್ ಬರಲಿಲ್ಲ. ಇದರಿಂದ ಯಾರಿಗೂ ಏನೂ ನಷ್ಟ ಆಗಲಿಲ್ಲ. ಬಟ್ ನನ್ನ ಒಂದು ಡಿಸಿಪ್ಲೈನ್ ಇಲ್ಲಿ ಒಂದು ಸ್ವಲ್ಪ ಹಾಳಾಯ್ತಲ್ಲ ಅಂತ. ಅಪ್ಪು ಏನು ಗಲಾಟೆ ಮಾಡ್ತಾಯಿಲ್ಲ, ಅವನಿಗೇನು ತೊಂದರೆ ಆಗ್ತಾಯಿಲ್ಲ. ಹಿಂದೆ ಫ್ಯಾನ್ ಹಾಕಿದ್ದೀನಿ, ಒಂದು ಸ್ವಲ್ಪ ಅವನು ಆರಾಮಾಗಿದ್ದಾನೀಗ. ಯಾಕೆ ಅಂದರೆ, ನೀವು ಮತ್ತೆ ಮಗುನ ಎತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದಾಳ ಅಂತ ಅದಕ್ಕೂ ಒಂದು ರೀತಿ ಕಮೆಂಟ್ಸ್ ಬರ್ತವೆ. ಅಪ್ಪುಗೆ ಎಲ್ಲರೂ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ಏನು ತಿನ್ನಿಸ್ತೀರಾ ಈಗ, ಎಷ್ಟು ತಿಂಗಳಾಗಿದೆ ಇವನಿಗೆ ಅಂತ. ಈಗ ಅಂದರೆ ಇವತ್ತು ಡೇಟ್ ಎಷ್ಟು, ಜೂನ್ 3ನೇ ತಾರೀಕಲ್ವಾ. ಇವತ್ತಿಗೆ ಸರ್ ಹುಟ್ಟಿ 4.5 ತಿಂಗಳು, ಆಲ್ಮೋಸ್ಟ್ 5 ಕಂಪ್ಲೀಟ್ ಆಗುತ್ತೆ. ಈ ತಿಂಗಳು 15ಕ್ಕೆ, ಜನವರಿ 15ಕ್ಕೆ ಇವನು ಹುಟ್ಟಿದ್ದು. ಮಕರ ಸಂಕ್ರಾಂತಿ ದಿನಾನೇ ಹುಟ್ಟಿದ್ದು. ಇವನ ಹುಟ್ಟು ಅದ್ರ ಬಗ್ಗೆ ಒಂದು ಫುಲ್ ಲಾಂಗ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಫುಲ್ ಡೀಟೇಲ್ಸ್, ಇವನು ಹುಟ್ಟಿದ್ದು ಯಾವ ದಿನ ಹುಟ್ಟಿದ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಏನು ಹೇಳಕ್ಕೆ ಹೋದೆ, ಮತ್ತು ವ್ಯಾಕ್ಸಿನ್ಸ್ ಎಲ್ಲ ಮುಗಿಸಿದ್ರ, ವ್ಯಾಕ್ಸಿನ್ಸ್ ಎಲ್ಲ ಹಾಕ್ಸಿದ್ರ ಅಂತ ಕೆಲವರು ಕೇಳ್ತಾಯಿದ್ರು. ಹೌದು, ವ್ಯಾಕ್ಸಿನ್ಸ್ ಎಲ್ಲ ಮುಗಿಸಿದ್ದೀನಿ. 3.5 ತಿಂಗಳದೆಲ್ಲ ಹಾಕಿಸಿ ನಾನು ವಿಡಿಯೋ ಕೂಡ ಮಾಡಿದ್ದೆ ವ್ಯಾಕ್ಸಿನೇಷನ್ ಅಂತ. ಅದಕ್ಕೆ ತುಂಬ ವ್ಯೂಸ್ ಬಂದಿರಲಿಲ್ಲ. ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇತ್ತು. ನಾವು ಹೇಗೆ ದುಡ್ಡೆಲ್ಲ ಉಳಿಸ್ಬೋದು, ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋದರೆ ಹೇಗೆ ದುಡ್ಡೆಲ್ಲ ಕೇಳ್ತಾರೆ ಅಂತೆಲ್ಲ ಇತ್ತು. ಅದಕ್ಕೆ ಯಾಕೋ ವ್ಯೂಸ್ ಬಂದಿಲ್ಲ. ನೀವೊಂದು ಸ್ವಲ್ಪ ಹೋಗಿ ಚೆಕ್ ಮಾಡಿ. ವ್ಯಾಕ್ಸಿನೇಷನ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಾನು ವಿಡಿಯೋ
ವಿಡಿಯೋ ಮಾಡಬೇಕಾದ್ರೆ ನನ್ನ ಫ್ರೆಂಡ್ಸು ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬೇಡ ನೀನು ವಿಡಿಯೋ ಮಾಡೋದು, ಯಾಕೆ ಅಂದರೆ ನಿಮಗೆ ಅಲ್ಲಿ ಬ್ಯಾಡ್ಸ್ ಕಮೆಂಟ್ಸ್ ಬಂದರೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇರಲ್ಲ, ಅದಕ್ಕೆಲ್ಲ ರಿಪ್ಲೈ ಮಾಡಬೇಕು, ಟೈಮ್ ವೇಸ್ಟ್ ಆಗುತ್ತೆ. ಒಂದು ಅಕಸ್ಮಾತ್ ಮ್ಯಾನಟೈಸೇಷನ್ ಆದರೆ ಓಕೆ, ಮ್ಯಾನಟೈಸೇಷನ್ ಆಗಲಿಲ್ಲ ಅಂದರೆ ಈ ಥರದ ಪ್ರಶ್ನೆಗಳೆಲ್ಲ ಒಂದಷ್ಟು ಪ್ರಶ್ನೆಗಳೆಲ್ಲ ಬಂದಿದ್ವು. ಆದರೆ ಏನು ಮಾಡೋದು, ನನಗೀಗ ಮನೇಲಿ ಖಾಲಿ ಅಂತೂ ಕೂತ್ಕೊಂಡಿರೋದಕ್ಕೆ ಆಗೋದೇ ಇಲ್ಲ. ಅಪ್ಪು ನೋಡ್ಕೋಬೋದಲ್ಲ ಅಂತ ಅನ್ಬೋದು. ಅಪ್ಪುನೂ ನೋಡ್ಕೋತೀನಿ ನಾನು. ತುಂಬ ಫ್ರೂಟ್ಫುಲ್ ರಿಲೇಷನ್ಶಿಪ್ ನಮ್ಮದು. ಸರು ನಂದು ಒಂದು ನಿಮಿಷ ಕೂಡ ಸರು ನನ್ನ ಬಿಟ್ಟು ಇರೋದಿಲ್ಲ. ನಿದ್ದೆ ಮಾಡಿದ್ರೆ ಸರಿ, ನಿದ್ದೆ ಮಾಡಲಿಲ್ಲ ಅಂತಂದರೆ ಯಾವಾಗಲೂ ಈ ಥರನೇ ಎತ್ಕೊಂಡಿರ್ತೀನಿ. ಈಗ ಅವನ ನೆರಳನ್ನು ಅವನೇ ನೋಡ್ಕೋತಾನೆ, ನಗಾಡ್ತಾನೆ. ಮಿರರ್ ಹತ್ರ ಎತ್ಕೊಂಡು ಹೋದರೆ ಅವನ ಇಮೇಜನ್ನು ನೋಡಿ ತುಂಬ ಖುಷಿ ಪಡ್ತಾನೆ. ನಮ್ಮ ಯಜಮಾನ್ರಿಗಂತೂ ಪಾಪ ಅಂದ್ಕೊಂಡ್ರೆ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ಇರೋದಿಲ್ಲ. ಮನೇಲಿದ್ದರೆ ಯಾವಾಗಲೂ ಮಗು ಹತ್ರನೇ ಇರ್ತಾರೆ. ಈ ಥರ ಬಟ್ಟೆ ಎಲ್ಲ ಜಾಸ್ತಿ ತಿಂತಾನೆ, ಅಂದರೆ ಅವನಿಗೆ ಹಸು ಜಾಸ್ತಿ ಆಗ್ತಾಯಿದೆ ಅಂತ. ಹಾಲು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಈಗ ಆಲ್ಮೋಸ್ಟ್ 5 ಕಂಪ್ಲೀಟ್ ಆಗುತ್ತೆ ಈ 15ಕ್ಕೆ. ಡಾಕ್ಟ್ರ್ ಕನ್ಸಲ್ಟೇಷನ್ ತೊಗೊಂಡು ಮತ್ತು ಏನಾದರೂ ಅವ್ನಿಗೊಂದು ಸ್ವಲ್ಪ ಸಾಲಿಡ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ ಅವರೆಲ್ಲ ಹೇಳಿದ್ರು ಪರವಾಗಿಲ್ಲ ನೀನು ತಿನ್ನಿಸು ಅಂತ, ಸರಿ ಮಾಡಿ ತಿನ್ನಿಸು ಅಂತಂದರು. ನಾನು ಯಾಕೋ ಬೇಡ ಅಂತೇಳಿ ಡಾಕ್ಟ್ರ್ ಕನ್ಸಲ್ಟೇಷನ್ ತಗೊಂಡು ಆದಮೇಲೆ ನನ್ನ ಪಾಪಗೆ ತಿನ್ನಿಸ್ತೀನಿ. ಸರಿ ಮಾಡೋದೆಲ್ಲ ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಮಗುಗೆ ಈ ವಿಡಿಯೋ ಮಾಡ್ತಾ ಇರುವಾಗ ತುಂಬ 100% ಕಂಫರ್ಟ್ ಇದೆ. ನಾನು ಮಧ್ಯದಲ್ಲಿ ಅವನ ಆಚೆ ಕೂಡ ನಿಂತ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಈ ವಿಡಿಯೋ ಮಾಡುವಾಗ. ನಾನು ಏನಪ್ಪ ಹೇಳಕ್ಕೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಅಂತಂದರೆ, ನೀವು ಯಾವುದೇ ಒಂದು ಕೆಲಸ ಮಾಡಿ, ಕೆಲವರನ್ನ ಸಜೆಷನ್ ತಗೊಳ್ಳಿ, ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಇಲ್ಲ ನಿಮ್ಗೆ ಅಷ್ಟು ಬೇಕಂದರೆ ಥರ್ಡ್ ಒಪಿನಿಯನ್ ಸಹ ತಗೊಳ್ಳಿ. ದೋಸ್ ಆರ್ ದ ಒಪಿನಿಯನ್ಸ್, ದಟ್ಸ್ ಇಟ್. ಓಕೆ, ನೀವು ಯಾರ ಹತ್ರ ಒಪಿನಿಯನ್ಸ್ ತೊಗೊಂಡ್ರು ಫೈನಲ್ ಡಿಸಿಷನ್ನು ನಿಮ್ಮದೇ ಆಗಿರಬೇಕು. ಕೆಲವರು ಅದನ್ನು 100 ಜನ ಇರ್ತಾರೆ, 100 ಜನ ಹತ್ರ ನೀವು ಕೇಳ್ತೀರಿ, 100 ಜನನೂ ನೀವು ಆ ಕೆಲಸ ಮಾಡೋದು ಬೇಡ ಅಂತಂತಾರೆ. ಆದರೆ ನಿಮ್ಗೆ ಅದು ಬೇಕು, ಮಾಡಲೇಬೇಕು ಅಂತ ಅನಿಸಿರುತ್ತೆ. ನಿಮಗೆ ಅದು ನೀವು ಮಾಡಬೇಕು ಅಂತ ಅನಿಸಿದ್ರೆ ನೀವು ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಸ್ಟ್ರೆಂತು ಮತ್ತು ನಿಮ್ಮ ಸ್ಟ್ರೆಂತು ನಿಮ್ಮ ನೆಗೆಟಿವ್ಸು ನಿಮಗೆ ಮಾತ್ರ ಗೊತ್ತು. ಅವರಿಗೆಲ್ಲ ಹೇಗೆ ಗೊತ್ತಿರುತ್ತೆ? ಅವರು ನಿಮ್ಮ ಮೇಲ್ನೋಟದ ರೂಪವನ್ನು ಮತ್ತು ನಿಮ್ಮ ಸ್ಟ್ರೆಂತು ಅವ್ರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಯಾರಿಗೂ ಗೊತ್ತಿಲ್ಲ ರೀ, ಯಾರಿಗೂ ಗೊತ್ತಿರಲ್ಲ. ನೀವೇನು ಮಾಡ್ತೀರಂತ ನಿಮಗೆ ಗೊತ್ತಿರಲ್ಲ. ಅದು ಒಂದು ರೀಚ್ ಆಗೋವರೆಗೂ ಯಾರಿಗೂ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗೋದಿಲ್ಲ, ಯಾರಿಗೂ ನಾವು ಏನು ಮಾಡಲಿಕ್ಕಾಗಲ್ಲ. ಸರ್ ನನ್ನ ಫುಲ್ ಸಿಕ್ಕಾಪಟ್ಟೆ ಕೀಳ್ತಾ ಇದ್ದಾರೆ. ಮತ್ತೆ ಅನ್ಬೇಡಿ, ಇಷ್ಟೆಲ್ಲ ಕಷ್ಟಪಟ್ಕೊಂಡು ವಿಡಿಯೋ ಮಾಡೋದು ಬೇಕಾ ಅಂತ. ನೋಡಿ, ಎಷ್ಟೋ ಜನ ಮಕ್ಕಳು ಹೂ ಕಟ್ಟುವಾಗ ಆಗಲಿ, ಅಲ್ಲಿ ಹೂ ಕಟ್ಟೋರಾಗಲಿ, ಅವರು ಮಕ್ಕಳನ್ನ ಎತ್ಕೊಂಡು ಕಟ್ತಾ ಇರ್ತಾರೆ. ಅವ್ರದ್ದು ಅದೊಂದು ಏನಂದ್ರೆ ಪ್ರೊಫೆಷ್ನಲ್, ಆಯಿತಾ? ಇದು ಒಂದು ಪ್ರೊಫೆಷ್ನಲ್. ವಿಡಿಯೋ ಮಾಡೋದು, ಒಂದು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು, ಅದರಲ್ಲಿ ಏನೋ ಒಂದು ಹಂಚ್ಕೊಳ್ಳೋದು ಅವ್ರ ಭಾವನೆಗಳನ್ನ ಎಲ್ಲ. ಇದೇ ಥರ ನಾಳೆ ನಿಮಗೆ ಪೂರ್ತಿ ವಿಡಿಯೋ ಬರ್ತೀನಿ. ಅದರಲ್ಲಿ ಲೈವ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳು ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ನಾವು ಫಂಕ್ಷನ್ಗೆ ಲೇಟ್ ಆಗ್ತಾ ಇದೆ, ಸಾರಿಗೂ ನಿದ್ದೆ ಬಂದಿದೆ ಅನ್ನಿಸ್ತಾ ಇದೆ. ಅವನ ನಿದ್ದೆ ಮಾಡಿಸ್ಬಿಟ್ಟು ಆಮೇಲೆ ನಾನು ಫಂಕ್ಷನ್ಗೆ ಹೊರಡ್ತೇನೆ. ಓಕೆನಾ? ಬಾಯ್. ಮಗು ಈಗ ಅವನಷ್ಟಕ್ಕೆ ಅವನೇ ಏನೇನೋ ಐಡೆಂಟಿಫಿಕೇಷನ್ ಮಾಡೋದನ್ನೆಲ್ಲ ಕಲ್ತಿದ್ದಾನೆ. ಅವ್ರ ಅಕ್ಕ ಹೇಳ್ಕೊಟ್ಟು, ಮತ್ತು ಅವ್ರ ಅಕ್ಕ ಅಂದರೆ ತುಂಬ ಪಂಚಪ್ರಾಣ, ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೂ ಆಗೋದಿಲ್ಲ. ತುಂಬ ಸ್ಕ್ರೀನ್ ತೋರಿಸೋದಿಲ್ಲ ನಿಜವಾಗ್ಲೂ. ಸ್ಕ್ರೀನೆಲ್ಲ ಮಗು ಎದ್ದಿದ್ದಾಗ ಸ್ಕ್ರೀನ್ ತುಂಬ ಕಡಿಮೆ ಯೂಸ್ ನೋಡಿ. ಔದುಂಬರ ಬರೋ ಹೊತ್ತಾಯಿತು. ಆಟೋ ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಆಚೆ ಬಂದೆ, ಅಮ್ಮ ಓಡ್ ಬಂದು ಏನೋ ಅವ್ರ ಟೀಚರ್ ಬಗ್ಗೆ ಹೇಳ್ತಾಯಿದ್ರು. ಇವತ್ತು ಅವರ ಮೇಡಮು ಪ್ಯಾಂಟ್ ಹಾಕಿ ಕಳಿಸಿ ಅಂತ ಮೆಸೇಜ್ ಹಾಕಿದ್ರು ಗ್ರೂಪಲ್ಲಿ. ಪ್ಯಾಂಟ್ ಹಾಕಿ ಕಳಿಸಿದ್ರೆ ಈಗ ಪ್ಯಾಂಟ್ ಹಾಕ್ಬಿಡಿ ಅಂತ ಮೆಸೇಜ್ ಹಾಕಿ ಕಳಿಸಿದಾರಂತೆ. ಕಾಲಿತ್ತಲ್ಲ ಹೆಬ್ಬೆರಳು, ಅಲ್ಲಿ ನೋವಾಗ್ತಾ ಇತ್ತಲ್ಲ, ಅದನ್ನ ಆಪರೇಷನ್ ಮಾಡಿಸ್ಕೊಂಬರ ಕರ್ಕೊಂಡು ಹೋಗಿದ್ದಾರೆ. ಅಮರ್ ಮಾಮ. ಹಾಂ, ನಾವು ಹೋಗೋಣ. ಅಪ್ಪಾಜಿ ಕಷ್ಟ ಆದರೆ ಹತ್ಕೊಂಡ್ರೆ ಅಪ್ಪಾಜಿ ತೆಗಿತಾರಲ್ಲ, ಅದು ಪೂರ್ತಿ ಎತ್ಕೊಂಡ್ರೆ ಏನು ಮಾಡೋದು? ಹೋಗೋಣ. ಈಗ ಎಲ್ಲಿಗೆ ಹೋಗ್ತಿರೋದು? ಸ್ನಾನಕ್ಕೆ ಹೋಗಿ ಫಸ್ಟ್ ಓಡು ಓಡು ಓಡು.
ಸಾಕು. ಏನ್ ನೋಡ್ತಾ ಇದೆಯಾ? ಇಟ್ಕೋ ಒಂದು. ಕೂರ್ತಿಡು ಇಡು. ಕ್ಯಾಮ್ರಾ ನಂಬಡ ಓಪನ್ ಮಾಡು. ಬಿಸಿ ಸಿಕ್ಕಿದೆ ಒಂದು. ಬಿಸಿ ಸುಟ್ಟಿದೆ ಅಂತಿದೆ ಸುರಾಕ್ ಮಾಡಮ್ಮ. ಆಯ್ತಾ? ಆಯ್ತಾ ಮಾಡಿದ್ದು? ಯಾಕೆ ಇಲ್ಲ? ದೂರ ಇರೋ ಒಂದು ಸ್ವಲ್ಪ. ಇಲ್ಲಿಂದ ಹಿಂಗೆ ಇದು ಮಾಡಬೇಕು. ಏನೇನು ಹಾಕಿದ್ದೀರಾ ನೀವು? ನೀವು ಉಪ್ಪು ಖಾರ ಹಾಕಿದ್ರಾ? ಏನೇನು ಹಾಕಿದಿರಿ? ಖಾರ ಪುಡಿ ಹಾಕಿ. ಫಸ್ಟ್ ಏನ್ ಮಾಡ್ಬೇಕು ಮ್ಯಾಗಿ ಮಾಡ್ಬೇಕಂದ್ರೆ? ಫಸ್ಟ್ ಮ್ಯಾಗಿ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಹೊತ್ತು ನೀರು ಕುದಿಯಿಡಬೇಕು. ಎಷ್ಟು ನೀರು ಹಾಕ್ಬೇಕು? 5 ಕಿಲೋಮೀಟರ್. 5 ಕಿಲೋಮೀಟರ್ ಅಲ್ಲ, 1 ಗ್ಲಾಸ್ ನೀರು ಹಾಕಿದೀನಿ. ಆಯ್ತಾ? ಅದನ್ನ ಆಮೇಲೆ ಸ್ಟವ್ ಮೇಲೆ ಇಟ್ಟು ಒಂದ್ ಸ್ವಲ್ಪ ಹೊತ್ತು ಕುದಿಬೇಕು. ಆಮೇಲೆ ಮ್ಯಾಗಿ ಹಾಕ್ಬಿಟ್ಟು ಖಾರ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಖಾರ ಪುಡಿ ನಾವೇ ಮಾಡಿದ್ದ? ಅವರ ರೆಡಿಮೇಡ್ ಮಸಾಲೆ ಕೊಟ್ಟಿರ್ತಾರಲ್ಲ ಅದನ್ನ ಅವರೇ ರೆಡಿಮೇಡ್ ಕೊಟ್ಟಿದ್ದಾರೆ. ಮ್ಯಾಗಿ ಹೆಲ್ದಿನಾ ಅನ್ಹೆಲ್ದಿನಾ? ಮ್ಯಾಗಿ ಹೆಲ್ದಿನಾ ಅನ್ಹೆಲ್ದಿನಾ? ಮ್ಯಾಗಿ ಹೆಲ್ದಿನಾ ಅನ್ಹೆಲ್ದಿನಾ? ಹೆಂಗೆ ಹೆಲ್ದಿನೇ ಇರ್ಬಹುದು. ನೋಡಿದ್ರ ಹೆಂಗೆಲ್ಲ ಬರ್ತಾ ಇದೆ ಆನ್ಸರು. ಮ್ಯಾಗಿ ಹೆಲ್ದಿನಾ? ನೀವೇ ಹೇಳಿ. ವಾರಕ್ಕೆ ಒಂದ್ಸರಿ ನಾನು ಮ್ಯಾಗಿ ಕೊಡ್ತೀನಿ ಅಷ್ಟೇ, ಡೈಲಿ ಕೊಡೋದಿಲ್ಲ. ಯಾಕೆ ಅಂದರೆ ಅದು ತುಂಬ ಹಠ ಮಾಡ್ತಾಳೆ, ಅವಳಿಗೆ ಬೇಜಾರು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಆದರೂ ಡೈಲಿ ಕೊಡೋದೇ ಇಲ್ಲ, ನಿಜವಾಗ್ಲೂ ವಾರಕ್ಕೆ ಒಂದ್ಸರಿ ಕೊಡ್ತೀನಿ. ಮ್ಯಾಗಿ ಹೆಲ್ದಿನಾ ಅನ್ಹೆಲ್ದಿನಾ? ಹೆಲ್ದಿನಾ ಅನ್ಹೆಲ್ದಿನಾ? ಅನ್ಹೆಲ್ದಿ ಆದರೆ ಯಾಕೆ ತಿನ್ನಬೇಕು ಮ್ಯಾಗಿ? ಅದು ಮ್ಯಾಗಿ ಅದರಲ್ಲಿ ಏನೋ ಒಂದು ಫ್ರೂಟ್ಸ್ ಅಲ್ಲಿ ಎಲ್ಲ ಮಾಡ್ಬೋದು, ನಾವು ವೆಜಿಟೇಬಲ್ಸ್ ಅಲ್ಲಿ ಎಲ್ಲ ಮಾಡ್ಬೋದು. ಮತ್ತೆ ನೀವ್ಯಾಕೆ ವೆಜಿಟೇಬಲ್ಸ್ ಹಾಕಿಲ್ಲ ಈಗ? ವೆಜಿಟೇಬಲ್ಸ್ ಹಾಕಂಗಿಲ್ಲ, ಅದಕ್ಕೆ ಒಂದು ಚಿಕ್ಕ ವೆಜಿಟೇಬಲ್ಸ್ ಬರುತ್ತೆ. ಏನೇನ್ ಬರುತ್ತೆ? ಒಂದು ವೆಜಿಟೇಬಲ್ ಬರುತ್ತೆ ಇದರಲ್ಲಿ. ಏನೇನ್ ಬರುತ್ತೆ? ಬರುತ್ತೆ. ಏನೇನ್ ಬರುತ್ತೆ ಮೇಡಮ್? ಇದು ಬಿಸಿಲಿ ಜಾಸ್ತಿ, ಒಂದ್ ಸ್ವಲ್ಪ ತಿಳಿ. ನೋಡಿ ಹೆಂಗೆ ಮಾತು ಮರೆಸ್ತಾಳೆ ಅಂತ. ಅದು ಅನ್ಹೆಲ್ದಿ ಅಂತ ಗೊತ್ತು ಆಯ್ತಾ, ಆದ್ರೂ ಅದನ್ನ ತಿನ್ಬೇಕು. ಇಂಥ ಮ್ಯಾಗಿ ಲವರ್ಸ್ ಇಂದ ಇಷ್ಟು ಜನ ಇದ್ರೋ ದಯವಿಟ್ಟು ಕಮೆಂಟ್ ಮಾಡಿ ಆಯ್ತಾ. ಈಗ ಅಮ್ಮ ಒಂದು ಪಾತ್ರೆ ಎತ್ಕೊಳಕ್ಕಂತ ಹೋಗ್ತಿದ್ದಾಳೆ ನೋಡಿ. ನೋಡಿ ಪಾತ್ರೆ ಎತ್ಕೊಳ್ಳೋದೆಲ್ಲ ಹಾಕ್ತಾಳೆ.
ಇವಳಿಗೆ ಮ್ಯಾಗಿ ಹೆಲ್ದಿನ ಅನ್ಹೆಲ್ದಿನ ಅಂತ ಗೊತ್ತಿಲ್ಲ. ಬೀಳಿಸ್ತೀಯಾ? ಇಲ್ಲಿ ನೋಡಿ ಮ್ಯಾಗಿನ ಹಾಕ್ತಿದ್ದಾಳೆ ಅಮ್ಮ. ಒಂದ್ ಸ್ವಲ್ಪ ಕುದಿಬೇಕಾಗಿತ್ತು. ಉದ್ದಿದೆ ನೋಡು. ನೋಡಿ ಇಲ್ಲಿ ಅಮ್ಮ ಇದ್ದಾರೆ, ಹಾಲು ಹಾಕ್ತಿದ್ದಾರೆ. ಆಮೇಲೆ ನಾನು ತಿಂತೀನಿ. ಮಾಡ್ಕೊಟ್ಟಿದ್ದು ಖುಷಿ ಆಯ್ತಾ? ಈಗ ಮಮ್ಮಿಗೆ ಏನಾದ್ರು ಕೊಡ್ಬೇಕಲ್ಲ ಖುಷಿಯಿಂದ. ಏನ್ ಕೊಡ್ತೀಯಾ? ಮ್ಯಾಗಿನೇ ಕೊಡ್ತೀನಿ. ನಂಗೆ ಅನ್ಹೆಲ್ದಿ ಮ್ಯಾಗಿ ಬೇಡ, ಈಗಲೇ ನಾನು ಫುಲ್ ಫ್ಯಾಟಿ ಆಗಿದ್ದೀನಿ. ನಂಗೆ ಹೋಮ್ವರ್ಕ್ ಬರ್ಕೊಡ್ತೀಯಾ ಬೇಗ? ಹೋಮ್ವರ್ಕ್ ಏನು ಇಲ್ಲ. ಹೋಮ್ವರ್ಕ್ ಏನು ಇಲ್ವಾ? ಹಾಗಾದ್ರೆ ಡನ್. ನಾನು ಹೋಮ್ವರ್ಕ್ ಕೊಡಲ್ಲ. ಮೋನಿಕಾ ಮ್ಯಾಮ್ ಇಷ್ಟು ಕೊಟ್ಬಿಡ್ತಾರೆ. ಮೋನಿಕಾ ಮೇಡಮ್ ನೀವ್ ಹತ್ರ ಇದನ್ನ ನೋಡ್ಲೇಬೇಕು. ಮೋನಿಕಾ ಮ್ಯಾಮ್ ಮತ್ತೆ ಇಂಗ್ಲಿಷ್ ಮ್ಯಾಮ್ ನಾವು ಎಲ್ಲ ಕ್ಲಾಸ್ ಪೂರ್ತಿ ಮಿಸ್ ಮಾಡ್ಕೊಂಡಿದ್ದೀರ. ಅವ್ರನ್ನೆಲ್ಲ ಯಾರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಇಂಗ್ಲಿಷ್ ಟೀಚರ್ ಮ್ಯಾಮ್. ಇಂಗ್ಲಿಷ್ ಮ್ಯಾಮ್ ಯಾರು? ಸುಚಿತ್ರಾ ಮ್ಯಾಮ್ ಮತ್ತೆ ಮೋನಿಕಾ ಮ್ಯಾಮ್ ನಾವು ಮಿಸ್ ಮಾಡ್ಕೊಂತಿದ್ದೀರಿ. ಮಕ್ಕಳು ಸುಚಿತ್ರಾ ಮೇಡಮ್ ಮತ್ತೆ ಮೌನಿಕಾ ಮೇಡಮ್ ಫಸ್ಟ್ ಕ್ಲಾಸ್ ಅಲ್ಲಿ ಇವರು ಕ್ಲಾಸ್ ಟೀಚರು ಮತ್ತೆ ಇಂಗ್ಲಿಷ್ ಇವರೇ ತಗೋತಾ ಇದ್ದಿದ್ದು. ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳಂತೆ. ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ಖಂಡಿತವಾಗ್ಲೂ ಅವರು ನೋಡ್ತಾರೆ, ಆಲ್ಮೋಸ್ಟ್ ನೋಡ್ತಾರೆ ಮೇಡಮು. ಆದರೆ ಅವ್ರ ನಂಬರ್ ಮೌನಿಕಾ ಮೇಡಮ್ದು ನನ್ನ ಹತ್ರ ನಂಬರ್ ಇಲ್ಲ, ಸುಚಿತ್ರಾ ಮೇಡಮ್ದು ಇದೆ. ಸಾರಿ, ಸುಚಿತ್ರಾ ಮೇಡಮ್ದಿಲ್ಲ, ಮೌನಿಕಾ ಮೇಡಮ್ದಿದೆ. ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮಕ್ಕಳು ತುಂಬ ಮಿಸ್ ಮಾಡ್ಕೋತಾ ಇದ್ದಾರಂತೆ. ನಾಳೆ ಕ್ಲಾಸ್ ರೂಮ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮ್ ಹೋಗಿ ನೀವು ಅವರನ್ನು ಮಾತಾಡ್ಸ್ಕೊಂಬನ್ನಿ. ಓಕೆ, ಬಾಯ್ 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 ಬಾಯ್.